ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾಡ ಕಚೇರಿಯ ನೂತನ ಕಟ್ಟಡಕ್ಕೆ ಕೋನನಗೌಡರು ಆಗ್ರಹ. ಸಂಪೂರ್ಣ ದುರಸ್ತಿ ಹಂತ ತಲುಪಿದ ಉಪ ತಹಸೀಲ್ದಾರ್ ಕಚೇರಿ. ಕಚೇರಿ ಎನ್ನುವ ಪೂರಕ ವಾತಾವರಣವಿಲ್ಲ. ವಿದ್ಯುತ್ ಅವಘಡವಾಗುವ ಸಂಭವ ದಾಖಲೆ ನಾಶವಾಗುವ ಭೀತಿ. ಮಂಗಳೂರು ಹೋಬಳಿಗೆ ಸುಮಾರು 22 ಗ್ರಾಮಗಳು ಒಳಪಟ್ಟಿದ್ದು, ಹೋಬಳಿಯಾಗಿ ಅರ್ಧ ಶತಮಾನಗಳೇ ಕಳೆದು ಹೋಗ್ತಾ ಇದೆ. ಗ್ರಾಮದಲ್ಲಿ ಉಪ ತಹಸೀಲ್ದಾರ್ ಕಚೇರಿ ಪ್ರಾರಂಭವಾಗಿ 13 ವರ್ಷ ಗತಿಸಿದೆ. ಆದರೆ ಇದುವರೆಗೂ ಹೋಬಳಿ ಕೇಂದ್ರದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸುಸಜ್ಜಿತ ಕಟ್ಟಡ ಲಭ್ಯವಿಲ್ಲ. ಈಗಿರುವ ನಾಡ ಕಚೇರಿ ಸಂಪೂರ್ಣವಾಗಿ ದುರಸ್ತಿ ಹಂತ ತಲುಪಿದೆ. ಕಚೇರಿ ಇರಬೇಕಾದ ಮೂಲ ಸೌಲಭ್ಯಗಳು ಇಲ್ಲ. ಸಾರ್ವಜನಿಕರಿಗೆ ಪೂರಕವಾದ ವಾತಾವರಣವಿಲ್ಲ. ಹೋಬಳಿಯಲ್ಲಿ ಒಂದು ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಜೆಡಿಎಸ್ ಪಕ್ಷದ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡರು ಸರ್ಕಾರಕ್ಕೆ ಒತ್ತಾಯಿಸಿದರು. ಕಚೇರಿಯ ಮೇಲ್ಚಾವಣಿ ದುರಸ್ತಿ. ಈ ಮೊದಲು ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಸ್ತಿತ್ವದಲ್ಲಿ ಇದ್ದು, ಆಸ್ಪತ್ರೆ ಬೇರೆ ಕಡೆ ಸ್ಥಳಾಂತರಗೊಂಡ ನಂತರ ನಾಡ ಕಚೇರಿ ಪ್ರಾರಂಭ ಮಾಡಲಾಗಿದೆ. ಇದು ಸುಮಾರು 70 ವರ್ಷದ ಹಳೆಯ ಕಟ್ಟಡವಾಗಿದೆ. ಮೇಲ್ಚಾವಣಿ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದ್ದು, ಮೇಲ್ಚಾವಣಿಯಿಂದ ಪ್ರತಿದಿನ ಕಲ್ಲು, ಕಡಿ, ಸಿಮೆಂಟ್ ಉದುರುತ್ತಾ ಇದೆ. ಮೇಲ್ಚಾವಣಿಗೆ ಹಾಕಿದ ಕಬ್ಬಿಣವು ಕೂಡ ಹೊರಗೆ ಬಂದು ಕಟ್ಟಡ ಕುಸಿಯುವ ಹಂತಕ್ಕೆ ಬಂದಿದೆ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಕುಕ್ನೂರು ತಾಲೂಕಿನ ಮಂಗಳೂರು ಹೋಬಳಿ ಇವತ್ತು ಇತಿಹಾಸದಲ್ಲಿ ಒಂದು ಅವಸಾನದ ಅಂಚಿನಲ್ಲಿರ್ತಕ್ಕಂಥ ಈ ಕಟ್ಟಡವನ್ನು ಸನ್ಮಾನ್ಯ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಇದ್ರ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ. ಇವತ್ತು ಚುನಾವಣೆ ಬಂದರೆ ತಾವೇನು ಗ್ರಾಮದಲ್ಲಿ ಸಭೆ ಮಾಡ್ತೀರಿ, ಸರ್ವೆ ಮಾಡ್ತೀರಿ, ಜಾತಿವಾರು ಸಮೀಕ್ಷೆ ಮಾಡ್ತೀರಿ, ಏನು ಮಾಡಬೇಕು ಗೆಲ್ಲೋದಕ್ಕೆಲ್ಲ ತಂತ್ರ ಪ್ರತಿತಂತ್ರಗಳನ್ನು ಹೇಳಿದ್ದೀರಿ. ಆದರೆ ಚುನಾವಣೆ ಮುಗಿದ ನಂತರ ಆ ಕ್ಷೇತ್ರದ, ಆ ಗ್ರಾಮದ, ಆ ಹೋಬಳಿಯ ಸಮಸ್ಯೆಗಳನ್ನು ತಾವು ತ್ವರಿತವಾಗಿ ಪರಿಶೀಲಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗುತ್ತೆ. ಆದರೆ ಇವತ್ತು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಕುಕ್ನೂರು ತಾಲೂಕಿನ ಈ ಮಂಗಳೂರು ಹೋಬಳಿ ಕಟ್ಟಡ ಅವಸಾನದ ಅಂಚಿನಲ್ಲಿರ್ತಕ್ಕಂಥದ್ದು. ಇವತ್ತು ಯಾರಾದರೂ ಸಾರ್ವಜನಿಕರು ತಮ್ಮ ಸೇವೆಯನ್ನು ಪಡೆಯೋದಕ್ಕೆ ಬಂದರೆ ಅಕಸ್ಮಾತ್ ಏನಾದರೂ ಬಿದ್ದರೆ ಪ್ರಾಣಾಪಾಯಕ್ಕೆ ತೊಂದರೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಂಥ ಕಟ್ಟಡದಲ್ಲಿ ಇವತ್ತು ತಾವೇನು ಮಾಡ್ತಾ ಇದ್ದೀರಿ? ಅಭಿವೃದ್ಧಿ ಅಧಿಕಾರರು ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರೇ, ಕೇವಲ ಹೆಸರಿಗೆ ಮಾತ್ರ ಅಭಿವೃದ್ಧಿ ಅಧಿಕಾರರು ಅಂತ ಹಾಕ್ಸ್ಕೋಬೇಡಿ. ಇವತ್ತು ಸುಮಾರು 35ರಿಂದ 40 ವರ್ಷಕ್ಕೂ ಇತಿಹಾಸವಿರ್ತಕ್ಕಂಥ ಹೋಬಳಿ, ಒಂದು ಸ್ವಂತವಾಗಿರ್ತಕ್ಕಂಥ ಕಟ್ಟಡ ಇಲ್ಲ ಅಂದರೆ ನಮಗೆ ನೋವಾಗುತ್ತೆ. ಇವತ್ತು ನೀವು ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಏನು ಅಧಿಕಾರವನ್ನು ಅನುಭವಿಸಬೇಕು ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದೀರಿ. ಆದರೆ ಮಂಗಳೂರಿಗೆ ಒಂದು ಸ್ವಂತವಾಗಿರ್ತಕ್ಕಂಥ ಕಟ್ಟಡ, ಹೋಬಳಿ ಕಟ್ಟಡ ಇಲ್ಲ ಅಂದರೆ ನಮಗೆ ನೋವಾಗುತ್ತೆ, ನಾಚಿಕೆ ಬರುತ್ತೆ. ಇವತ್ತು ದಯಮಾಡಿ ತಾವು ಅತಿ ಶೀಘ್ರದಲ್ಲೇ ಇದನ್ನು ಡೆಮಾಲಿಷ್ ಮಾಡಿಸ್ಬೇಕು. ಜೊತೆಗೆ ಹಣವನ್ನು, ಒಂದು ಫಂಡನ್ನು, ಗ್ರ್ಯಾಂಟನ್ನು ಸ್ಯಾಂಕ್ಷನ್ ಮಾಡಿಸಿ ಕಟ್ಟಡವನ್ನು ಶೀಘ್ರವಾಗಿ ಪ್ರಾರಂಭಿಸಿ ಈ ನಮ್ಮ ಭಾಗಕ್ಕೆ ತೊಂದರೆ ಆಗ್ತಕ್ಕಂಥದ್ದನ್ನು ಅನುಕೂಲ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಇವತ್ತು ಇಲ್ಲಿ ಎಲ್ಲ ದಾಖಲೆಗಳು, ಮಳೆ ಬಂದರೆ ನೀರು ಸೋರ್ತಕ್ಕಂಥದ್ದು, ವಿದ್ಯುತ್ ಸಂಪರ್ಕದಲ್ಲಿ ಏನಾದರೂ ಅವಘಡ ಆಗಿ ಯಾರಿಗಾದರೂ ಸಾವು ನೋವು ಸಂಭವಿಸ್ಬೋದು. ಅದು ಕೂಡ ನಾವು ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗುತ್ತೆ. ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರೇ, ದಯಮಾಡಿ ನನ್ನ ಮನವಿ, ದಯಮಾಡಿ ನನ್ನ ರಿಕ್ವೆಸ್ಟನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ಮಂಗಳೂರು ಹೋಬಳಿ ದೊಡ್ಡ ಗ್ರಾಮ, ಇಲ್ಲಿ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಬಗ್ಗೆ ಒಂದು ಕನಸನ್ನು, ವಿಷನನ್ನು ಇಟ್ಕೊಳ್ಳಿ. ಈ ಮಂಗಳೂರನ್ನು ಅಭಿವೃದ್ಧಿಪಡಿಸೋದಕ್ಕೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ಪ್ಲೀಸ್ ನನ್ನ ರಿಕ್ವೆಸ್ಟನ್ನು ಪರಿಗಣಿಸಿ. ನಾನು ಹಾರ್ಡ್ ಮಾಡ್ತಾ ಇಲ್ಲ, ನಾನು ಆಗ್ರಹಿಸ್ತಾ ಇಲ್ಲ. ಈ ಭಾಗಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅಂತ ನಾನು ಕೇಳ್ತಾ ಇದ್ದೇನೆ. ದಯಮಾಡಿ ಈ ಮಂಗಳೂರು ಹೋಬಳಿ ಕಟ್ಟಡಕ್ಕೆ ಅತಿ ಶೀಘ್ರವಾಗಿ ತಾವೇನು ಇವತ್ತು ನಿನ್ನೆ ನೋಡಿದ್ದೀನಿ 100 ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದೀರಿ ಅಂತ ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ. ಇವತ್ತು ಇದಕ್ಕೂ ಕೂಡ ಒಂದು 50 ಕೋಟಿ ರೂಪಾಯಿ ದುಡ್ಡನ್ನು ವಿನಿಯೋಗಿಸಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ. ದಯಮಾಡಿ ಸ್ವಂತವಾಗಿರ್ತಕ್ಕಂಥ ಕಟ್ಟಡ, ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ, ಜನಸಾಮಾನ್ಯರಿಗೆ ಅನುಕೂಲವಾಗ್ತಕ್ಕಂಥ ಕಟ್ಟಡವನ್ನು ಈ ಮಂಗಳೂರು ಗ್ರಾಮದಲ್ಲಿ ನಿರ್ಮಾಣ ಮಾಡುವುದರ ಮೂಲಕ ಇವತ್ತು ಮಂಗಳೂರನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದಕ್ಕೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಅಂತೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.